√2 ಒಂದು ಅಭಾಗಲಬ್ಧ ಸಂಖ್ಯೆ ಬದಲಿಗೆ ಅದು ತಪ್ಪಿದ್ರೆ ಇದು ನೋಡಿ 26 ಮತ್ತು 99 ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 26, 91ರ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿದಿದೆ. ಎಲ್ಲರಿಗೂ ಗೊತ್ತಿದೆ, ಆದರೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳೋದಿಲ್ಲ. ಏನನ್ನು ಕಂಡುಹಿಡಿಬೇಕು? ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯಿರಿ. ಹಾಗೂ ಲಾಸಾಹ ಇಂಟು ಮಾಸಾಹ ಈಕ್ವಲ್ ಟು ಆ ಎರಡು ಸಂಖ್ಯೆಗಳು ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಏನು? H ಇಂಟು L ಇಸ್ ಈಕ್ವಲ್ ಟು A ಇಂಟು B, ಅದನ್ನು ತಾಳೆ ನೋಡಿ. ಫಸ್ಟ್ ಏನು ಮಾಡಬೇಕು? ನಾವೀಗ ಲಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವ? ತುಂಬ ಈಸಿ ಇದೆ. ಕೆಲವರಿಗೆ ಇದು ಮಾಡಲಿಕ್ಕಾಗಲಿಲ್ಲ, ಯಾಕೆ ಮಾಡಿದರೂ ಅರ್ಧಂಬರ್ಧ ತಪ್ಪು ಮಾಡಿದ್ದೀರ √2. ಇದು ತುಂಬಾ ಈಸಿ ಇತ್ತು, ಈ ರೀತಿ ಮಾಡ್ಬೋದಿತ್ತು. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಏನಂತ ಕೇಳಿರೋದು? ಲಾಸಾಹ ಮಾಸಾಹ ಯಾವುದ್ರದ್ದು ನಂಬರ್ದು ಕಂಡುಹಿಡಿಬೇಕು? 26 ಮತ್ತು 91 ಕೊಟ್ಟಿರುವಂಥದ್ದು. 26 ಮತ್ತು 91. ಸೊ 26 ಎರಡನೇ ಮಗ್ಗಿಲು ಹೋಗುತ್ತೆ, 2, 2 1 2, 2 3 6. ನೋಡಿ, ಇದೊಂದು ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್ ಆಗಲ್ಲ ಇನ್ನು ಭಾಗಿಸ್ಲಿಕ್ಕೆ. ಇದು 3 9 1 10 ಆಗಲ್ಲ, 13ರಲ್ಲಿ ಹೋಗುತ್ತೆ. 13 ಎಷ್ಟಲಿ? 13 7 91 ಅಲ್ವಾ? ಆಗ 13 7 91. ಈಗ ನಾವು 26ರ ಅಪವರ್ತನಗಳನ್ನು ಏನಂತ ಬರಿತೀವಿ? 2 ಇಂಟು 13 ಅಂತ ಬರಿತೀವಿ. 91ರ ಅಪವರ್ತನವನ್ನು ಏನಂತ ಬರಿತೀರಾ? 13 ಇಂಟು ಅಥವಾ 7 ಇಂಟು 13 ಅಂತ ಬರಿತೀರಾ. ಈಗ ಇದ್ರದ್ದು ಮಾಸಾಹ ಬಂದು ಏನಂತ ಬರೀತೀರಾ? ಇಲ್ಲಿ ಎರಡು ಕಡೆನೂ 13 ಇರೋದ್ರಿಂದ ನಿಮಗೆ ಮಾಸಾಹ ಬಂದು ಏನಂತ ಬರೀತೀರಾ? 13ನೇ. ಯಾವುದು ಸಾಮಾನ್ಯ ಇದೆ ಅದನ್ನೇ ತೊಗೊಳ್ಬೇಕು ಅಂತ ಗೊತ್ತಿದೆ ನಿಮಗೆ. ಆಗ 13ನ್ನು ಮಾಸಾಹ ತೊಗೊಳ್ತೀರಾ. ಈಗ ಲಾಸಾಹ ಕಂಡುಹಿಡಿಬೇಕಲ್ಲ, ಮಾಸಾಹ ಮಾತ್ರ ಕಂಡುಹಿಡಿದ್ರೆ ಸಾಲಕ್ಕಿಲ್ಲ, ಲಾಸಾಹ ಕಂಡುಹಿಡಿಬೇಕಲ್ಲ. ಆಗ ನಾವು ಎಲ್ಲವನ್ನು ತೊಗೋಬೇಕಾಗತ್ತೆ. 2 ಇಂಟು 7 ಇಂಟು 13. ಯಾಕೆ ಕೇಳಿ ಮಕ್ಕಳೇ? 13 2 ಸಲ ಇದೆ, ರಿಪೀಟ್ ಮಾಡಲಿಕ್ಕೆ ಕೂಡದು. ಮಾಸಾಹದಲ್ಲಿ ಒಂದೇ ಸಲ ತೊಗೋಬೇಕು 17, ಬಟ್ ಎಲ್ಲವನ್ನು ತೊಗೊಳ್ಬೇಕಾಗುತ್ತೆ. 2 7 ಮತ್ತು ಇಂಟು 13 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 182 ಬರ್ತದೆ. ಈಗ ನಮಗೆ ಇದು HCF ಮಕ್ಕಳೇ, ಇದು LCM. ಓಕೆ, ಇದು LCM, ಇದು HCF. ಅರ್ಥ ಆಯ್ತಲ್ವ? HCF. ಈಗ ನಮ್ಗೆ ಏನನ್ನು ವೆರಿಫೈ ತಾಳೆ ನೋಡಿ ಅಂತ ಹೇಳಿದರೆ, H ಇಂಟು L ಇಸ್ ಈಕ್ವಲ್ ಟು A ಇಂಟು B ಬರ್ತದಾ ಅಂತ ನೋಡಿ ಅಂತ ಹೇಳಿದ್ದಾರೆ. ಈಗ ಎಷ್ಟು ವ್ಯಾಲ್ಯೂ? ವ್ಯಾಲ್ಯೂ ಬಂದು ನಮಗೆ ಎಷ್ಟು ಸಿಕ್ಕಿದೆ? ನಮಗೆ 13 ಸಿಕ್ಕಿದೆ. ಆಗ ನಾವು 13 ಇಂಟು ಎಲ್ ಅಂತ ಹೇಳಿದ್ರೆ ಎಷ್ಟು ಸಿಕ್ತು? 182 ಈಕ್ವಲ್ ಟು A. ಮೊದಲನೇ ಈಕ್ವೇಷನ್ ನಂಬರ್ ಎಷ್ಟು? 26. ಇನ್ನೊಂದು 91, ಇಲ್ಲಿ ಮಾಡಿದ್ದೀವಲ್ಲ 91 ಇದು. ಆಗ ಇಂಟು 91 ಅಂತ ಬರೀರಿ. ಆಗ ಎರಡನ್ನು ಗುಣಿಸಿ ನೋಡಿ, 13 ಮತ್ತು 182 ಗುಣಿಸಿ ನೋಡಿ. ಗುಣಿಸಿದಾಗ ಎರಡು ಕಡೆಯೂ ಸೇಮ್ ಬರ್ತದೆ ನೋಡಿ. 182 ಇಂಟು 13 ಅಲ್ವಾ? 13 2ಲಿ 26, 2 13 8ಲಿ 104. 104ಕ್ಕೆ 2 ಸೇರಿಸಿದಾಗ ಎಷ್ಟಾಗುತ್ತೆ? 106 ಆಗುತ್ತೆ. 104ಕ್ಕೆ 2 ಸೇರಿಸಿದಾಗ 106 ಆಗುತ್ತೆ. ಆಗ ನೀವು ಎಷ್ಟು ಬರಿತೀರಿ? ಇಲ್ಲಿ 6 ಅಂತ ಬರಿತೀರಾ. 106 ಇರೋದ್ರಿಂದ 10 ಇಲ್ಲಿ ಬರಿತೀರಾ. 13 1ಲಿ 13, 13 ಪ್ಲಸ್ 10 ಎಷ್ಟಾಗುತ್ತೆ? 23 ಆಗುತ್ತೆ. ಉತ್ತರ ಬಂದು 2366. ಅದೇ ಥರ ಇದನ್ನು ಗುಣಿಸಿದಾಗೂ ನಮಗೆ 2366 ಬರುತ್ತೆ. ಮಕ್ಕಳೇ ನೀವೇ ಗುಣಿಸಿ ನೋಡಿ ಇದನ್ನು. ಎರಡು ಕಡೆ ಸಹ ಎಷ್ಟು ಬರ್ತದೆ? 2366 ಬರ್ತದೆ. ಆಗ ನಾವು ಸಾಧಿಸಿದೆ ಇದನ್ನು. ಇದೀಗ ನೋಡುವಾಗ ಅಯ್ಯೋ ಎಷ್ಟು ಸುಲಭ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕೆ ನೀವು ಕ್ವಶನ್ ಪರೀಕ್ಷೆ ಆದಮೇಲೆ ಕ್ವಶನ್ ಪೇಪರ್ ನೋಡಬೇಕು ಅಂತೇಳಿದ್ರೆ, ನಿಮಗಾಗ ನೀವು ತಪ್ಪಿಂದ, ಮಕ್ಕಳು ಎಲ್ಲರೂ ಅಷ್ಟೇ, ನಾವು ಮಾಡಿದ ತಪ್ಪಿಂದನೇ ನಾವು ಏನು ತಿಳ್ಕೊಳ್ಳಿಕ್ಕಿರುತ್ತೆ. ತಪ್ಪಾಗಿದೆ ಅಂತೇಳಿದ್ರೆ ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಯಿತು, ಆಗ ನೆಕ್ಸ್ಟ್ ಟೈಮ್ ನಾನು ಹೇಗೆ ಮಾಡಬೇಕು ಅಂತಿರೋ ಒಂದು ಐಡಿಯಾ ಸಿಗುತ್ತೆ. ಅದರಿಂದ ತಪ್ಪಿಂದನೇ ನಾವು ಜಾಸ್ತಿ ಕಲಿಯೋದು ಮಕ್ಕಳೇ. ಆದ್ದರಿಂದ ನೀವು ಕ್ವಶನ್ ಪೇಪರ್ನ ಒಂದು ಸಲ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಲ್ವ? ನೆಕ್ಸ್ಟ್ 26ನೇದು P(x) = x² - 5x ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಆಯಿತಾ? ಕ್ವಶನ್ನ ಸರಿಯಾಗಿ ಓದ್ಕೋಬೇಕು. ಶೂನ್ಯತೆ ಕಂಡುಹಿಡಿಬೇಕಂತ ಫಸ್ಟ್ ಕಂಡುಹಿಡಿಬೇಕಾಗಿದ್ದು ಶೂನ್ಯತೆ. ಹೇಗೆ ಕಂಡುಹಿಡಿತೀರಾ? x² ಶೂನ್ಯತೆ ಕಂಡುಹಿಡಿರಿ ಅಂದರೆ ಫೈಂಡ್ ದ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂತ ಹೇಳಿದ್ದಾರೆ ಕ್ವಶನ್. ಇಂಗ್ಲೀಷ್ ಮೀಡಿಯಮ್ ಅವ್ರ ಕ್ವಶನ್ ಪೇಪರಲ್ಲಿ ಏನಂತ ಕೊಟ್ಟಿದ್ದಾರೆ? ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಇಟ್ಸ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಮಾಡೋಣ. ಹೇಗೆ ಮಾಡೋದು? ಫಸ್ಟ್ ನಾವು x² - 5x + 6
ಅಂತ ಕೊಟ್ಟಿದ್ದಾರೆ. ಮಕ್ಕಳು ಇಲ್ಲಿ ತಪ್ಪು ಮಾಡಿದರೆ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಪವರ್ತನ ವೇದ ಫಸ್ಟ್ ಮಾಡಬೇಕು. ಆಗ ನಮಗೇನಾಗುತ್ತೆ, ಮೊದಲ ಪದ ಮತ್ತು ಗುಣಿಸಿದಾಗ 6x² ಇಂಟು ಕೆಲವರು 6 ಇಂಟು 1 ಅಂತ ಬಂದು ನೋಡಿ ಮಕ್ಕಳೇ, 6 ಮತ್ತು 1 ತೆಗೆದಾಗ 6ರಿಂದ 1 ಕಳೆದ್ರೆ ನಿಮಗೆ 5 ಬರ್ತದೆ. ಎಲ್ಲಿ ಮೈನಸ್ ಹಾಕ್ತೀರಾ, ಇಲ್ಲಿಗೆ ಮೈನಸ್ ಹಾಕ್ತೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿಗೊಂದು ಪ್ಲಸ್ ಹಾಕಲೇಬೇಕು ತಾನೆ. 6ರಿಂದ 1 ಕಳೆದ್ರೆ ನಿಮಗೆ -5 ಬರ್ತದೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆಯಾ, ಇಲ್ಲಿರೋದು ಪ್ಲಸ್ ಅಲ್ವಾ, ಆಗ ಇದು ಅಲ್ಲ. ಅರ್ಥ ಆಯ್ತಲ್ವ? ಇದು ಬರೆದಿದೆ, ತುಂಬ ಜನ ಇದು ಬರೆದಿದ್ದೀರ. ಆಗ ಯಾವ ನಂಬರ್ ಅಂತ ಹೇಳಿದ್ರೆ 3 ಮತ್ತು 2 ನೋಡಿ. 3 ಮತ್ತು 2, 3 2 6, 3 ಮತ್ತು 2 ಸೇರಿಸಿದಾಗ ನಂಗೆ 5 ಬರ್ತದೆ. ಆದರೆ -5 ಬೇಕಾಗಿರೋದ್ರಿಂದ 2ಕ್ಕೂ ನಾನು ಏನು ಹಾಕಬೇಕಾಗುತ್ತೆ, ಮೈನಸ್ ಹಾಕಬೇಕಾಗುತ್ತೆ. -3x - 2x. ಆಗ ಈ 5x ಬದಲು ಬರೀರಿ x² ಮೈನಸ್ 3x ಮೈನಸ್ 2x ಪ್ಲಸ್ 6. ಇಲ್ಲಿ ಕಾಮನ್ ಆಗಿ ಯಾವುದಿದೆ, ಎಕ್ಸ್ ಇದೆ ಅಲ್ವಾ. ಎಕ್ಸ್ -3 ಬಾಕಿ ಉಳಿದಿದ್ದು. ಇಲ್ಲಿ ಏನು ಬರಿತೀರೋ ಅದನ್ನೇ ಬರೀರಿ, x - 3. ಇಲ್ಲಿ -2 ಅಂತ ಬರಿತೀರ ಅಲ್ವಾ. -2 ಇಂಟು ಎಕ್ಸ್ -2x ಬರ್ತದಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದೆ. ಆಗ 2 3 6. ಆಗ = 0. ಈಗ ಬ್ರ್ಯಾಕೆಟಲ್ಲಿ ಒಳಗಿರುವಂಥದ್ದನ್ನ ಒಂದು ಸಲ ಬರ್ಕೊಳ್ಳಿ. x - 2 ಇಲ್ಲೊಂದು ಸಲ ಇದೆ, ಇಲ್ಲೊಂದು ಸಲ ಇದೆ, 2 ಸಲ ಇದೆ, ಒಂದು ಸಲ ಬರ್ಕೊಳ್ಳಿ. ಹೊರಗಿರುವಂಥದ್ದು ಬ್ರ್ಯಾಕೆಟ್ ಹೊರಗೆ ಇದೊಂದಿದೆ, ಇಲ್ಲಿ -2 ಇದೆ, ಅದನ್ನು ಇಲ್ಲಿ ಬರೀರಿ. x - 2 = 0. ಆಗ x - 3 = 0, x = 3. ಇಲ್ಲಿ x - 2 = 0, x = 2. ಏನು ಹೇಳಿದ್ದಾರೆ ಇಲ್ಲಿ, ವೆರಿಫೈ ದ ರಿಲೇಷನ್ಶಿಪ್ ಅಥವಾ ಸಹ ಸಂಬಂಧಗಳ ಏನನ್ನು ಮಾಡಿ ಅದನ್ನು ಶೂನ್ಯತೆಗಳ ಮತ್ತು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸಂಬಂಧಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿದ್ದಾರೆ. ಆಗ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಬಿಡಬೇಕು, ನಮಗೆ ಶೂನ್ಯತೆಗಳು ಸಿಕ್ಕಿದ್ದು 3 ಮತ್ತು 2 ಸಿಕ್ಕಿದೆ. ಈಗ ಶೂನ್ಯತೆಯ ಮೊತ್ತ ಕಂಡಿದ್ದೀವಿ. ಶೂನ್ಯತೆ ಮೊತ್ತ ಅಂತ ಹೇಳಿದ್ರೆ ಇಲ್ಲಿ ನಾವು ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ α + β = ಇಲ್ಲಿ a ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. a ಅಂತ ಹೇಳಿದ್ರೆ ಇದು ax² + bx + c ರೂಪದಲ್ಲಿದೆ. a ಅಂತ ಹೇಳಿದ್ರೆ ನೀವೇನಂತ ಬರಿತೀರಾ, 1 ಅಂತ ಬರಿತೀರಾ. b ಅಂತ ಹೇಳಿದ್ರೆ ಏನಂತ ಬರಿತೀರಾ, -5 ಅಂತ ಬರಿತೀರಾ. c ಅಂತ ಹೇಳಿದ್ರೆ 6 ಅಂತ ಬರಿತೀರಾ ಅಲ್ವಾ. c ಅಂತ ಹೇಳಿದ್ರೆ ನೀವು 6 ಅಂತ ಬರಿತೀರಾ. ಇಲ್ಲಿ ನಿಮಗೆ ಗೊತ್ತು α + β = ಈ ಸೂತ್ರ ನೀವು ಕಲ್ತಿರ್ಬೇಕು, -b/a ಅಂತ. ಇಲ್ಲಿ ಮೈನಸ್ ಸೂತ್ರದಲ್ಲಿರೋದು ಅದನ್ನ ಹಾಗೆ ಬರಿತೀರಾ. b ಅಂತ ಹೇಳಿದ್ರೆ -5, ಅದನ್ನು ಹಾಗೆ ಬರಿತೀರಾ, -5/1. a ವ್ಯಾಲ್ಯೂ ಎಷ್ಟು, 1, ಅದನ್ನು ಬರಿತೀರಾ. ಮೈನಸ್ ಇಂಟು ಮೈನಸ್ ಏನಾಯ್ತು, ಇಲ್ಲಿ ಪ್ಲಸ್ ಆಗುತ್ತೆ. ಆಗ 5 ಆಗುತ್ತೆ. ಆನ್ಸರ್ ಬಂದು +5. ನೆಕ್ಸ್ಟ್ α × β = c/a. c ಅಂತ ಹೇಳಿದ್ರೆ 6/1 ಅಂತ ಹೇಳಿದ್ರೆ ನಮ್ಗೆ ಆನ್ಸರ್ 6 ಬರ್ತದೆ. ಇಲ್ಲಿ ನೋಡಿ, ನೀವು ಕಂಡಿಟ್ಕೊಂಡಿದ್ದೀರಾ. ಎಕ್ಸ್ ಅಂದರೆ 3, ಇಲ್ಲಿ 2, 3 ಮತ್ತು 2 ಕೂಡಿಸಿದಾಗ ನಮ್ಗೆ 5 ಬರ್ತದೆ. ಇಲ್ಲಿ ಮೊತ್ತನೂ 5 ಬಂದಿದೆ ಅಲ್ವಾ. ಇಲ್ಲಿ 3 × 2, 3 2 ಎಷ್ಟು ಬಂತು, 6 ಬಂತು. ಇಲ್ಲೂ ಎಷ್ಟು ಬಂದಿದೆ, 6. α × β ಎಷ್ಟು ಬಂದಿದೆ, 6. ಆಗ ತಾಳೆ ನೋಡಿದಾಗ ಎರಡು ಕಡೆನೂ ಸೇಮ್ ಇದೆಯಲ್ಲ, ಆಗ ಸರಿ ಇದೆ ಅಂತ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಲೆಕ್ಕ, x - 2 + 6 = ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ, ಇಲ್ಲಿ ನಾವು ಉತ್ತರ ಏನು ಬರೆದಿವಿ, ಮೂಲಗಳ ಸ್ವಭಾವ ವಿವರಿಸಿ ಅಂತ ಹೇಳ್ತಾಗ ಸೇಮ್ ಇದೇ ಬರೆದಿದ್ದು. 2 ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದೆ. ಇಂಗ್ಲೀಷ್ ಮೀಡಿಯಮ್ ಅವರು ಇದನ್ನು ಏನಂತ ಬರೀತೀರಾ, 2 ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಅಂತ ಬರೆದಿರ್ತೀರ. ಈ ನೆಕ್ಸ್ಟ್ ಕ್ವಶನಲ್ಲಿ ಏನಂತ ಕೇಳಿದರೆ, ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಯಾವಾಗ ಕಂಡೀಷನ್ ಏನು, ಅದು ಡೆಲ್ಟಾ ಎಷ್ಟು ಬರ್ತದಂತೆ, 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಕೇಳಿದೆ. ಹೇಗೆ ಮಾಡೋದು ನೋಡೋಣ. ಇಲ್ಲಿ kx × x - 2 + 6 = 0. ಇದು ಯಾವ ರೂಪದಲ್ಲಿದೆ, ಆದರ್ಶ ರೂಪದಲ್ಲಿದೆ. ನಮಗೆ ಆದರ್ಶ ರೂಪ ಬೇಕು. ಹೇಗೆ ಬರಬೇಕು, ax² + bx + c = 0 ಈ ರೂಪದಲ್ಲಿರಬೇಕು. ಅದಕ್ಕೆ ನಾನೇನು ಮಾಡಬೇಕು, kx × x ಮಾಡಿದಾಗ kx² - kx × -2 2kx + 6 ಅದನ್ನು ಹಾಗೆ ಬರಿತೀನಿ. ಇಲ್ಲಿ a ಅಂತ ಹೇಳಿದ್ರೆ ಇದು k, ಅದನ್ನು ಬರಿತೀನಿ. b ಅಂತ ಹೇಳಿದ್ರೆ -2k ಅಲ್ವಾ, -2k. c ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಹಾಕ್ಕೊಳ್ಳಿ, -2k. c ಅಂತ ಹೇಳಿದ್ರೆ 6. ಆಗ ಡೆಲ್ಟಾ = 0. ಯಾಕೆ ಅಂತಂದರೆ 2 ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ, 2 ಸಮ ಮತ್ತು ವಾಸ್ತವ ಸಂಖ್ಯೆಗಳು ಅಂತ. ಆಗ b² ಇದ್ದಲ್ಲಿಗೆ ನಾನೇನು ಬರಿತೀನಿ, -2k² -4 × a ಅಂತ ಹೇಳಿದ್ರೆ ಏನು ಬರೀಬೇಕು, ಇಲ್ಲಿರುವ k ಅನ್ನು ಬರಿಬೇಕು. c ಇದ್ದ ಜಾಗದಲ್ಲಿ 6 ಬರಿಬೇಕು.
ಆ ಗುಣಿಸಿದಾಗ -2k ಅಂತ ಹೇಳಿದ್ರೆ -2k ಇಂಟು -2k ಏನಾಗುತ್ತೆ, 2 4 ಮೈನಸ್ ಇಂಟು ಮೈನಸ್ ಪ್ಲಸ್ 4k² ಆಗುತ್ತೆ. ಅದನ್ನು ಹಾಗೆ ಬರೆದಿ ಪ್ಲಸ್ 4k², ಇಲ್ಲಿ -4 24k = 0. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟುಬಿಟ್ಟಿದ್ದಾರೆ 2 ಸಮ ಮತ್ತು ವಾಸ್ತವ ಸಂಖ್ಯೆಗಳು ಅಂತ. ಸೊ ಕಂಡೀಷನ್ ನಾವು 0 ಅಂತ ಹಾಕೋಬೇಕು. 0 = ಇಲ್ಲಿ ಕಾಮನ್ ಬರೋದು, ಇಲ್ಲಿ ಯಾವುದು ಕಾಮನ್ ಅಂತ ಹೇಳಿದ್ರೆ ಈ 4ನೇ ಮಗ್ಗಿಲೋಗುತ್ತೆ, 4 1 4 4 6 24. ಸೊ 4k ಅನ್ನು ಹೊರಗೆ ತೆಗಿತೀನಿ, ಉಳಿಯೋದು ಇಲ್ಲಿ 1k -4 6 24. ಈಗ 4k = 0 ಅಥವಾ k - 6 = 0. k = -6 ಇದ್ದಿದ್ದು ಈಚೆ ಬರುವಾಗ +6 ಆಗುತ್ತೆ. 4k = 0, k = 0/4 ಆಗುತ್ತೆ. ಆಗ ಆನ್ಸರ್ 0 ಬರುತ್ತೆ. 1 0 1 6. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೆಕ್ಕ. ನೆಕ್ಸ್ಟ್ ಕ್ವೆಶನ್ ಬಂದು ನೋಡಿ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ ನೋಡ್ಕೋಬೇಕು. 3ನೇ ಪದ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿದೆ. ಆ ಶ್ರೇಣಿಯ ಎಷ್ಟನೇ ಪದವು 0 ಆಗಿರುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, 0 ಎಷ್ಟನೇ ಪದ ಆಗಿರ್ತದೆ ಅಂತ ಕಂಡುಹಿಡಿಯಿರಿ ಅಂತ. ಇದನ್ನೇನು ಮಾಡಬೇಕಂತ ಹೇಳಿದ್ರೆ ಪ್ರಶ್ನೆಯನ್ನು ಓದ್ಕೊಳ್ಳಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದೇ ಥರ ಬರ್ಕೊಂಡು ಹೋಗಿ. ಕೇಳಿರೋದು 3ನೇ ಪದ ಎಷ್ಟು ಕೊಟ್ಟಿದ್ದಾರೆ, 3ನೇ ಪದ ಏನಾಗಿದೆ ಅಂತೆ, A3. 3ನೇ ಪದ ಎಷ್ಟಾಗಿದೆ, 4 ಆಗಿದೆ. ಆಮೇಲೆ ಎಷ್ಟನೇ ಪದ, 9ನೇ ಪದ. 9ನೇ ಪದ ಎಷ್ಟಾಗಿದೆ ಅಂತೆ, -8 ಆಗಿದೆ ಅಂತ ಕೇಳಿದರೆ, ನಿಮಗೆ ಗೊತ್ತು A3 3ನೇ ಪದ ಅಂತ ಹೇಳಿದ ತಕ್ಷಣ ನೀವೇನು ಬರೀತೀರಾ, A ಪ್ಲಸ್ 3 - 1 ಎಷ್ಟಾಗುತ್ತೆ, 3 - 1 ಇಂಟು D = 4. ಆಗ ನೀವೇನು ಬರೀತೀರಾ, A ಪ್ಲಸ್ 3ರಿಂದ 1 ಕಳೆದ್ರೆ 2D = 4. ಇದೊಂದು ಇಕ್ವೇಷನ್. ಅದೇ ಥರ ಇದನ್ನು ಬರಿಬೇಕಾದ್ರೆ ಮಕ್ಕಳೇ, A ಪ್ಲಸ್ 9 ಮೈನಸ್ n - 1 ಅಂದರೆ 9 - 1 ಎಷ್ಟು ಬರ್ತದೆ, 8D ಅಲ್ವಾ. 8D = -8. ಇಷ್ಟು ಮಾಡಾದಮೇಲೆ -8 ಬಂತು ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು, 2 ಸಮೀಕರಣ ಸಿಕ್ಕಿದೆ ನನಗೆ. ಇಲ್ಲಿ 2 ಪ್ಲಸ್ ನೋಡಿ, ವರ್ಜಿಸೋ ವಿಧಾನಕ್ಕೆ ಬರ್ತೀವಿ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ +a, ಇಲ್ಲಿ 2 a ಇದೆ, 1 - 1 ಪ್ಲಸ್ ಅದನ್ನು ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ. ಆಗ ನಾನೇನು ಮಾಡ್ತೀನಿ, ಮೈನಸ್ ಸೈನ್ ಹಾಕ್ಕೊಳ್ತೀನಿ. ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ತೀನಿ, ಮೈನಸ್ ಇದ್ದಲ್ಲಿ ಏನು ಹಾಕ್ತೀನಿ, ಪ್ಲಸ್ ಹಾಕ್ತೀನಿ. ಅರ್ಥ ಆಯ್ತಲ್ವ? ನನಗೆ ಇದನ್ನು ಕ್ಯಾನ್ಸಲ್ ಮಾಡಬೇಕು, ಅದಕ್ಕೋಸ್ಕರ ಕಳೀತಾ ಇದ್ದೀನಿ. ಆಗ ಇಲ್ಲಿ ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಆಯಿತು. ಆಗ ಇದೇನಾಯಿತು, ಕ್ಯಾನ್ಸಲ್ ಆಯಿತು. ಈಗ 8ರಿಂದ 2 ಕಳಿಬೇಕು. ಯಾಕೆ ಅಂತ ಹೇಳಿದ್ರೆ 2ರಿಂದ 8 ಕಳಿಯೋಕ್ಕಾಗಲ್ಲ. 8ರಿಂದ 2 ಕಳೆದಾಗ 6 ಬರ್ತದೆ. ಎಂಥ 6 ಬರ್ತದೆ ಮಕ್ಕಳೇ, -6. ಯಾಕೆ -6? ಇದೆರಡರಲ್ಲಿ ದೊಡ್ಡದು ಯಾವುದು, ಇದು ದೊಡ್ಡದು. 8 ದೊಡ್ಡದು. 8ರ ಹಿಂದೆ ಯಾವ ಚಿಹ್ನೆ ಇದೆ, ಮೈನಸ್ ಚಿಹ್ನೆ ಇದೆ. ಅದರಿಂದ -6D = 8 4 ಎಷ್ಟಾಯಿತು, 12 ಅಲ್ವಾ. 2 ಪ್ಲಸ್ ಇದನ್ನು ಮರ್ತು ಬಿಡಬೇಕು, ಈ ಚಿಹ್ನೆಯನ್ನು ಮರ್ತು ಬಿಡಬೇಕು. ಈಗ ಈ ಚಿಹ್ನೆ ಮಾತ್ರ ತೊಗೋಬೇಕು. +8 ಅಂತ ಅರ್ಥ. +8 4 ಕೂಡಿಸಿದಾಗ 12 ಆಗುತ್ತೆ. D = 12/-6. ನೋಡಿ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ನಮಗೆ ಆನ್ಸರ್ ಬಂದು -2 ಬಂತು. ಡಿ ವ್ಯಾಲ್ಯೂ -2 ಬಂತು. ನನಗೆ ಗೊತ್ತಿದೆ, ಇದನ್ನು ತಗೊಳ್ಳಿ. ಇದೇ ಹೊಸ ಸಮೀಕರಣ ಉಂಟಲ್ವಾ, A ಪ್ಲಸ್ 2D. ಡಿ ಇದ್ದಲ್ಲಿ ಎಷ್ಟು ಅಂತ ಹಾಕೋಣ, -2 = 4 ಅಂತ ಹಾಕಿ. ಎ ಬೆಲೆ ಕಂಡುಹಿಡಿಬೇಕಲ್ಲ ನಾನು. A ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನಿದೆ, ಮೈನಸ್ ಇದೆ. ಆಗ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್. 2 2 4 = 0. ಆಗ A = 4 ಇಲ್ಲಿರೋದು. ಆಗ 4 ಇದು ಈಚೆ ಬಂದಾಗ ಏನಾಯಿತು, +4 ಆಯಿತು. ಎಷ್ಟಾಯಿತು, ಎ ಬೆಲೆ 8 ಆಯಿತು. ಎ ಬೆಲೆ ಎಷ್ಟಾಯಿತು ಮಕ್ಕಳೇ, 8 ಆಯಿತು. ಇಲ್ಲಿ ಕೇಳಿರೋದೇನು, AN ಯಾವ ಬೆಲೆಗೆ AN ಬೆಲೆ 0 ಆಗ್ತದೆ ಅಂತ ಕೇಳಿದ್ದಾರೆ. ಆಗ AN ಬೆಲೆ ಯಾವ ಇದಕ್ಕೆ 0 ಆಗ್ತದೆ ಅಂತ. ಆಗ ನಾವು ಸೂತ್ರಕ್ಕೆ ಎ ಬೆಲೆ ಗೊತ್ತಿದೆ ನಮಗೆ. ಎ ಬೆಲೆ ಎಷ್ಟು, 8. ಡಿ ಬೆಲೆ ಗೊತ್ತಿದೆ ನಮಗೆ. AN ಕೊಟ್ಬಿಟ್ಟಿದ್ದಾರೆ ಎಷ್ಟಂತ, 0 ಅಂತ. ಸೂತ್ರ ಗೊತ್ತಿದೆ, ಏನು AN = A ಪ್ಲಸ್ n - 1 ಇಂಟು D. AN ಅಂದರೆ 0 = A ಅಂತ ಹೇಳಿದ್ರೆ ಎಷ್ಟು ಕಂಡುಹಿಡಿದಿದ್ದೀವಿ, 8. ಅದನ್ನು ಹಾಕಿ ಪ್ಲಸ್ n ಗೊತ್ತಿಲ್ಲ, n - 1. D ಅಂತ ಹೇಳಿದ್ರೆ ಎಷ್ಟು, -2. ಸೊ 8ಅನ್ನು ಈಚೆಗೆ ತನ್ನಿ ಮಕ್ಕಳೇ. ಆಗ -8 = n - 1 ಇಂಟು -2. ಈಗ -8 ಬೈ ಈ -2 ಕೆಳಗೆ ತಗೊಳ್ತೀರಾ, = n - 1. ಈ ಮೈನಸ್ ಇಂಟು ಮೈನಸ್ ಏನಾಯಿತು, ಕ್ಯಾನ್ಸಲ್ ಆಯಿತು. 2 4 8, n - 1. ಆಗ 4 -1 ಈಚೆ ಬಂದಾಗ ಏನಾಯಿತು,
ಪ್ಲಸ್ 1 ಈಕ್ವಲ್ ಟು ಎನ್. ಆಗ ಎನ್ ಬೆಲೆ ಎಷ್ಟಾಯಿತು? 5. ಆಗ ಎಷ್ಟನೇ ಪದವು 0 ಆಗಿರ್ತದೆ? 5ನೇ ಪದವು 0 ಆಗಿರ್ತದೆ. ಈಸಿ ಇದೆಯಲ್ಲ ಮಕ್ಕಳೇ? ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅದನ್ನು ಬರೆಯೋದು ಇಂಪಾರ್ಟೆಂಟ್. ನೋಡಿ, ಎ 3 ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಆಗ ಎ ಪ್ಲಸ್ 3ರಿಂದ 1 ಕಳೆದ್ರೆ 2D. ಇದು ನೀವು ಮಾಡಿ ಕಲ್ತಿರ್ತೀರಿ. 2D ಈಕ್ವಲ್ ಟು 4. 9 ಅಂದರೆ 8D. 8D ಈಕ್ವಲ್ ಟು -8. ಸೈನ್ ಚಿಹ್ನೆ ಇಂಪಾರ್ಟೆಂಟ್. ಈಗ ನಮಗೆ ವರ್ಜಿಸೋ ವಿಧಾನ 2 ಪ್ಲಸ್ ಬಂದರೆ ಕಷ್ಟ. ಆಗ ಮೈನಸ್ ಮಾಡೋದು, ಕಳೆಯೋದು ಅಂತ ಮಾಡೋದು. ಆಗ ಕೆಳಗಿದು ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಈಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 8ರಿಂದ 2 ಕಳೆದ್ರೆ -6D ಈಕ್ವಲ್ ಟು 12. ಡಿ ಈಕ್ವಲ್ ಟು 12/-6. ಆಗ -2 ಬಂತು. 2 ಬಂದ ತಕ್ಷಣ ನಾವು ಯಾವ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು? ಡಿ ಗೊತ್ತಾದ ತಕ್ಷಣ ಡಿಯನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ರಿ. ಆಮೇಲೆ ಎ ಎನ್ ಕೊಟ್ಟಿದ್ದಾರೆ, ಯಾವ ಬೆಲೆಗೆ ಎ ಎನ್ 0 ಆಗ್ತದೆ ಅಂತ. ಎ ಎನ್ 0 ಆಗ ಹಾಕಿದಾಗ ನಮಗೆ ಎನ್ ಬೆಲೆ ಎಷ್ಟು ಬಂತು? 5 ಬಂತು. ನೆಕ್ಸ್ಟ್ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 16. ನೋಡಿ ಮಕ್ಕಳು, ಇದೇ ಥರ ಮೇಲೆದ ಲೆಕ್ಕ ಹೇಗೆ ಮಾಡಿದ್ದೀವಿ ಅದೇ ಥರ 3ನೇ ಪದವು 16 ಅಂತ ಕೊಟ್ಟಿದ್ದಾರೆ. ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಏನು ಇದು ಅರ್ಥ ಇದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಮಕ್ಕಳೇ. ಈಗ ಪ್ರಶ್ನೆಯನ್ನು ನೋಡ್ಕೊಳ್ತಾ ಮಾಡೋಣ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ ಅಂತ ಕೊಟ್ಟ ತಕ್ಷಣ ಥರ್ಡ್ ಟರ್ಮ್ ಅಂತ ಕೇಳಿದರೆ, 3ನೇ ಪದ ಅಂತ ಹೇಳಿದ್ರೆ ಥರ್ಡ್ ಟರ್ಮ್. ಕ್ವಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಥರ್ಡ್ ಟರ್ಮ್ ಅಂತ ಕೇಳಿದ ತಕ್ಷಣ A3 ಅಲ್ವಾ? A3 3ನೇ ಪದ ಎಷ್ಟಾಗಿದೆ? A3 ಎಷ್ಟಂತ ಕೊಟ್ಟಿದ್ದಾರೆ? ಅಲ್ಲಿ 16 ಅಂತ ಕೊಟ್ಟಿದ್ದಾರೆ. A3ಯನ್ನು ಏನಂತ ಕೊಟ್ಟಿದ್ದಾರೆ? 16 ಅಂತ ಕೊಟ್ಟಿದ್ದಾರೆ. ಅದೇ ಥರ 7th ಟರ್ಮ್ ಎಕ್ಸೀಡ್ಸ್ ದ 5th/12 ಅಂತೇಳಿದ್ರೆ 5ನೇ ಪದವು 12 ಹೆಚ್ಚಾಗಿದೆ ಅಂತ. 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತ ಏನಂತ ಹೇಳಿದ್ರೆ, ಎಷ್ಟನೇ ಪದ ಕೇಳಿದರೆ? 7ನೇ ಪದ. 7ನೇ ಪದ ಅಂತ ಹೇಳಿದ್ರೆ A7 ಈಕ್ವಲ್ ಟು 5ನೇ ಪದಕ್ಕಿಂತ ಅಂದರೆ A5ಕ್ಕಿಂತ ಎಷ್ಟು ಹೆಚ್ಚಾಗಿದೆ? 12 ಹೆಚ್ಚಾಗಿದೆ. A7 ಅಂದರೆ 7th ಟರ್ಮ್ ಎಕ್ಸೀಡ್ಸ್ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಮಕ್ಕಳೇ. ಎಕ್ಸೀಡ್ಸ್ A5 ಅಲ್ವಾ? 5th ಟರ್ಮ್ ಅಂದರೆ A5/12 ಅಂತ ಅರ್ಥ ಆಯ್ತಲ್ಲ? 5th ಟರ್ಮ್ ಬೈ 12. A7 ಎಕ್ಸೀಡ್ಸ್ ಅಂತ ಹೇಳಿದ್ರೆ ಪ್ಲಸ್ ಏನು ಎಷ್ಟು 12 ಎಕ್ಸೀಡ್ಸ್ A5 ಟರ್ಮ್ ಬೈ 12 ಅಂತ. ಆಗ ನೀವು A5 + 12 ಅಂತ ಹಾಕೊಳ್ಳೋದು. ಅರ್ಥ ಆಯ್ತಲ್ಲ ಮಕ್ಕಳೇ? 7ನೇ ಪದವು 5ನೇ ಪದಕ್ಕಿಂತ ಎಷ್ಟು ಜಾಸ್ತಿಯಾಗಿದೆ? 12 ಜಾಸ್ತಿಯಾಗಿದೆ. +12 ಅಂತ ಬರೀವಿ. ಇದು ಗೊತ್ತಾದಮೇಲೆ ಈಗ ಬರ್ತೀರಾ. ಈಗ A3 ಅಂತ ಹೇಳಿದ್ರೆ ಹೇಗೆ ಬರೀತೀರಾ ನೀವು? A ಪ್ಲಸ್ 3ರಿಂದ 1 ಕಳೆದ್ರೆ 2D ಈಕ್ವಲ್ ಟು ಎಷ್ಟು ಬರೀತೀರಾ? 16. ಇಲ್ಲಿ A7 ಅಂತ ಹೇಳಿದ್ರೆ ನೀವೇನು ಬರೀತೀರಾ? A ಪ್ಲಸ್ 6D. ಕರೆಕ್ಟ್ ತಾನೇ? ಹೇಗೆ ಬಂದಿದ್ದು ಗೊತ್ತಿದೆಯಲ್ಲ ಮಕ್ಕಳೇ? A ಪ್ಲಸ್ ಎನ್ ಇದ್ದಲ್ಲಿ 7 -1 ಇಂಟು ಡಿ. ಆಗ 7ರಿಂದ 1 ಕಳೆದ್ರೆ ಎಷ್ಟಾಗುತ್ತೆ? 6D ಈಕ್ವಲ್ ಟು 5 ಅಂತ ಹೇಳಿದ್ರೆ ಏನು ಬರೀತೀರಾ? A ಪ್ಲಸ್ 5 - 1D. ಆಗ 5 - 1 ಅಂತ ಹೇಳಿದ್ರೆ ಏನು ಬರೀತಾರೆ? A ಪ್ಲಸ್ 4D ಪ್ಲಸ್ 12. ಈಗ ಇದನ್ನು ಸುಲಭ ರೂಪಕ್ಕೆ ತನ್ನಿ. ಏನಂತ ಮಾಡ್ತೀರಾ? A ಪ್ಲಸ್ 6D ಈ ಕಡೆ ಬರುವಾಗ -A ಆಯಿತು. ಈ ಪ್ಲಸ್ 4D ಈ ಕಡೆ ಬರುವಾಗ ಏನಾಗುತ್ತೆ? ಮೈನಸ್ ಆಗುತ್ತೆ, ಪ್ಲಸ್ ಅಲ್ಲ. ಏನಾಗುತ್ತೆ? -4D ಈಕ್ವಲ್ ಟು 12. ಈಗ 6ರಿಂದ 4 ಕಳೆದ್ರೆ ಎಷ್ಟು ಬಂತು? 2D ಈಕ್ವಲ್ ಟು 12. ಇದು +A - A ಕ್ಯಾನ್ಸಲ್ ಆಗುತ್ತೆ. ಆಗ D ಈಕ್ವಲ್ ಟು 12/2. 2 ಎಷ್ಟಲಿ? 2 6ಲಿ 12. ಡಿ ವ್ಯಾಲ್ಯೂ ನಿಮಗೆ ಸಿಕ್ತು. ಈಗ ಡಿಯನ್ನು ಯಾವುದಾದ್ರೊಂದು ಈಕ್ವೇಷನಲ್ಲಿ ಇಲ್ಲಿ A + 2D ಇದೆಯಲ್ವಾ? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. A + 2D ಈಕ್ವಲ್ ಟು ಎಷ್ಟು? 6. A ಪ್ಲಸ್ 2 ಇಂಟು ಡಿ ಅಂದರೆ 6 ಈಕ್ವಲ್ ಟು 16. ಆಗ A ಪ್ಲಸ್ 6 2ಲಿ 12 ಈಕ್ವಲ್ ಟು 16. A ಈಕ್ವಲ್ ಟು 16. ಇದು ಈಚೆ ಬಂದಾಗ -12 ಆಗುತ್ತೆ. 16ರಿಂದ 12 ಹೋದರೆ A ವ್ಯಾಲ್ಯೂ ಬಂದು ನಿಮಗೆ ಎಷ್ಟು ಬರುತ್ತೆ?
4 ಆಗುತ್ತೆ. ಎ ವ್ಯಾಲ್ಯೂ ಬಂದು 4 ಆಗುತ್ತೆ. ನಿಮಗೆ ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಗೊತ್ತು. ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಅವರು ಕೇಳಿದ ಪ್ರಶ್ನೆಯಲ್ಲಿ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಗ 20ನೇ ಪದ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು? ಸೂತ್ರ ನಿಮಗೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದೇ ಸೂತ್ರ. ಇಲ್ಲಿ ಎ ಬೆಲೆ ಗೊತ್ತಿದೆ ನಮಗೆ. ಎ ಬೆಲೆ ಬಂದು 4 ಪ್ಲಸ್ ಎನ್ ಬೆಲೆ, ಎಷ್ಟನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದರೆ 20ನೇ ಪದ. ಆಗ ಎನ್ ಬೆಲೆ ಬಂದು 20 ಮೈನಸ್ 1, ಡಿ ಬೆಲೆ ನೀವು ಕಂಡುಹಿಡಿದಿದ್ದೀರಾ, ಎಷ್ಟು ಕಂಡುಹಿಡಿದಿದ್ದೀರಾ? 6. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಆಗ 4 ಪ್ಲಸ್ 19 ಇಂಟು 6. 19 ಎಷ್ಟು ಬರ್ತದೆ? 114 ಬರ್ತದೆ. 4 ಪ್ಲಸ್ 114 ಕೂಡಿಸಿ, ಆಗ ಬಂದು 118 ಆಗುತ್ತೆ. ಆಗ ಎ 20ನೇ ಪದ ಬಂದು ಎಷ್ಟು ಬಂತು? 118. ಈಸಿ ಇದೆಯಲ್ವಾ? ಏನಿಲ್ಲ, ಇದನ್ನು ಬರ್ಕೊಳ್ಳೋದೇ ಇಂಪಾರ್ಟೆಂಟ್. ಎ 3 = 16. ಇದು ಎ 7 ಎ 5ಕ್ಕಿಂತ 12 ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಪ್ಲಸ್ ಇಟ್ ಎಕ್ಸೀಡ್ಸ್ ಎ 5/12 ಅಂತೇಳಿ. ಎಕ್ಸೀಡ್ಸ್ ಅಂತ ಹೇಳಿದ್ರೆ ಪ್ಲಸ್, ಎ 7 ಎಕ್ಸೀಡ್ಸ್ by12, ಅದು ಎ 5/12. ಆಗ ಎ 5 + 12 ಅಂತ ಹಾಕೊಳ್ಳೋದು ನಿಮಗೆ ಗೊತ್ತಿದೆ. ಯಾವ ಫಾರ್ಮುಲಾ ಇದು? ಸೇಮ್. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎನ್ ಇದ್ದಲ್ಲಿ ಇಲ್ಲಿಗೆ 3 ಹಾಕ್ತೀರಾ, ಆಗ ನಿಮಗೆ ಏನು ಬರ್ತದೆ? 2D = 16. ನೆಕ್ಸ್ಟು ಇದಕ್ಕೆ ಎ 7 ಅಂತೇಳಿದ್ರೆ 7 - 1 6D = ಎ 5 ಅಂತೇಳಿದ್ರೆ 5 - 1 4D ಪ್ಲಸ್ 12 ಅಲ್ವಾ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಸೇಮ್ ಥಿಂಗ್. ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎ ಪ್ಲಸ್ 6D, ಇದನ್ನು ಈಚೆ ಬಂದಾಗ ಮೈನಸ್ ಎ, ಇದು ಈಚೆ ಬಂದಾಗ -4D = 12. ಆಗ ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ 6D ಇಂದ 4D ಹೋದರೆ ಎಷ್ಟಾಗುತ್ತೆ? 2D. ಆಗ ಡಿ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡ್ತೀರಾ. ಆಮೇಲೆ ಡಿಯನ್ನು ಒಂದು ಈಕ್ವೇಷನ್ ತೊಗೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ವ್ಯಾಲ್ಯೂನು ಬಂತು. ಡಿ ವ್ಯಾಲ್ಯೂ ಸಿಕ್ಕಿದೆ ನಿಮಗೆ, ಎ ವ್ಯಾಲ್ಯೂ ಸಿಕ್ಕಿದೆ. ಫೈಂಡ್ ಔಟ್ ಮಾಡಬೇಕಾಗಿದ್ದು 20th ಟರ್ಮ್. ಸೊ 20th ಟರ್ಮ್ ಅಂತ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಆಗ ನೀವೇನು ಮಾಡ್ತೀರಿ? ಈ ಫಾರ್ಮುಲಾನೇ ಹಾಕಿ ಫೈಂಡ್ ಔಟ್ ಮಾಡಿದ್ರೆ A20 = 118 ಬರ್ತದೆ. ನೋಡಿ, ಈ ಪ್ರಾಬ್ಲಮಲ್ಲಿ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಮೊತ್ತ ಆನ್ಸರ್ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ 3 ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ. ನೋಡಿ ಎಷ್ಟು SNದು ಫಾರ್ಮುಲಾಸ್ ಬಂತು, ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ಇಲ್ಲಿ ಬಂದು ನಾವೇನು ಮಾಡಬೇಕು? SN ಇಸ್ ಈಕ್ವಲ್ ಟು ಫಾರ್ಮುಲಾ ಯಾವುದು? n/2. SN ಇಸ್ ಈಕ್ವಲ್ ಟು n/2. ಅದಕ್ಕಿಂತ ಮೊದಲು ನಾವೇನು ಮಾಡೋಣ? ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಫಸ್ಟು ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಫಸ್ಟು ಕೊಟ್ಟಿರುವಂಥದ್ದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಆಗ ಎನ್ ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ? ಎನ್ ವ್ಯಾಲ್ಯೂ ಬಂದು 20 ಅಂತಾಗುತ್ತೆ. ಮೊದಲ 20 ಮೊತ್ತ ಅಂದರೆ SN ಕೊಟ್ಟಿದ್ದಾರೆ. SN ಎಷ್ಟು ಕೊಟ್ಟಿದ್ದಾರೆ? 670. ಸಮ್ ಕೊಟ್ಟಿದ್ದಾರೆ, SN ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ. ಕಾಮನ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 3. ಹಾಗಾದರೆ ಸಮಾಂತರ ಶ್ರೇಣಿ. ನೋಡಿ SN ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿಲ್ಲ. ನಾವು ಎ ವ್ಯಾಲ್ಯೂವನ್ನು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಮಾಂತರ ಶ್ರೇಣಿ ಏನನ್ನು ಎಂಥ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅವರು? ಅದರ ಪದಗಳು ಎಷ್ಟಿದೆ ಅಂತ. ಫಾರ್ಮುಲಾ ಅದೇ ಸೇಮ್. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಈಗ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? 20/2 ಇಂಟು 2a. ಎ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಎನ್ ಗೊತ್ತಿದೆಯಾ? ಎನ್ ವ್ಯಾಲ್ಯೂ 20 ಮೈನಸ್ 1, ಡಿ ಗೊತ್ತಿದೆಯಾ? 3. ಅದನ್ನು ಹಾಕಿ. ಈಗ 2 1 2 10. ಇದ್ರದ್ದು ವ್ಯಾಲ್ಯೂ SN ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 670. ಅದನ್ನು ಹಾಗೆ ಬರೀರಿ. 670 ಈ ಬೈ 10 ಮಾಡಿ, ಈಕ್ವಲ್ ಟು 2a ಪ್ಲಸ್ 20ರಿಂದ 1 ಹೋದರೆ ಎಷ್ಟಾಗುತ್ತೆ? 19 ಇಂಟು 3. ಈಗ ಇದು 0 0 ಕ್ಯಾನ್ಸಲ್ ಆಯಿತು. 67 ಈಕ್ವಲ್ ಟು 2a ಪ್ಲಸ್ 19 3 ಎಷ್ಟಾಗುತ್ತೆ? 19 3 57. 19 57 ಆಯಿತು. 67 ಇದೀಚೆಗೆ ಬಂದಾಗ -57 ಈಕ್ವಲ್ ಟು 2a. ಕಳೆದಾಗ ಎಷ್ಟು ಬರ್ತದೆ? 10 ಈಕ್ವಲ್ ಟು 2a ಬರ್ತದೆ. ಎ ಈಕ್ವಲ್ ಟು 10/2. 2 ಎಷ್ಟಲಿ? 2 5. ಆಗ ಎ ವ್ಯಾಲ್ಯೂ ಸಿಕ್ತು. ಆಗ ನಮಗೆ ಸಮಾಂತರ ಶ್ರೇಣಿಯ ಪದಗಳು ಸಮಾಂತರ ಶ್ರೇಣಿ ಅಂತ ಬರೆದ್ಬಿಟ್ಟು ಮೊದಲನೇ ಪದ ಎಷ್ಟಾಗುತ್ತೆ? 5. ನೆಕ್ಸ್ಟ್ 5ಕ್ಕೆ 3 ಸೇರಿಸಿದ್ರೆ
8. 8ಕ್ಕೆ 3 ಸೇರಿಸಿದ್ರೆ 11. ಡ್ಯಾಶ್ 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 ಮೊದಲ ಪದಗಳನ್ನ ಕಂಡುಹಿಡೀರಿ ಅಂತ ಹೇಳಿದ್ರಲ್ಲ, ಇದು ಆನ್ಸರ್.